ಇಂಟ್ರೆಸ್ಟಿಂಗ್ ಬೆಳವಣಿಗೆ ಕೂಡ ಆಗಿದೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಏನ್ ಕೇಳಿ ಬಂದಿದೆಯಲ್ಲ, ಸೊ ಅತ್ಯಾಚಾರ ನಡೆದಿದೆ ಎನ್ನಲಾದಂತಹ ಸಂಸದರ ನಿವಾಸಕ್ಕೆ ಬೀಗವನ್ನ ಜಡಿಯಲಾಗಿದೆ. ಸಂಸದರ ನಿವಾಸದ ಆವರಣಕ್ಕೆ ಪ್ರವೇಶವನ್ನ ನಿರ್ಬಂಧಿಸಿ ಬೀಗ ಹಾಕಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಂಸದರ ಇದೇ ನಿವಾಸಕ್ಕೆ ಎಸ್ಐಟಿ ತಂಡ ಭೇಟಿ ಕೊಟ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಪ್ರಯತ್ನವನ್ನ ಕೂಡ ಮಾಡುತ್ತೆ. ಆಮೇಲೆ ಇಲ್ಲೊಂದು ಕುಟುಂಬ ಕೂಡ ವಾಸ ಆಯ್ತಂತೆ. ಸೊ ಆ ಕುಟುಂಬ ಕೂಡ ಈಗ ನಾಪತ್ತೆ ಆಗಿರೋದು. ನಾನಾ ಪ್ರಶ್ನೆ, ನಾನಾ ಅನುಮಾನಕ್ಕೆ ದಾಲ್ ಮೇ ಕುಚ್ ಕಾಲಾ ಹೇ ಅನ್ನುವಂತಹ ಪ್ರಶ್ನೆಯನ್ನ ಉದ್ಭವಿಸೋ ರೀತಿ ಮಾಡಿದೆ. ನೀವು ಅದಕ್ಕೆ ಸಂಬಂಧಪಟ್ಟಂತಹ ವಿಜುವಲ್ಸ್ ಅನ್ನ ಕೂಡ ನೋಡ್ತಾ ಇದ್ದೀರಾ. ಸಂಸದರ ನಿವಾಸಕ್ಕೆ ಬೀಗ ಹಾಕಲಾಗಿದೆ. ಸೊ ಇಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕಬೇಕು ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಎಂಟರ್ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಏನ್ ತಯಾರಿಗಳಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ವಿರುದ್ಧ ಅತ್ಯಾಚಾರದ ಆರೋಪದಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಆದರೆ ಈಗ ಕಳೆದ 2-3 ದಿನಗಳಿಂದಲೂ ಕೂಡ SIT ಅವರು ಇಲ್ಲಿ ಬಂದು ಸ್ಥಳ ಮಹಜರು ಮಾಡ್ತಾರೆ ಅನ್ನೋ ಒಂದು ಮಾತಿತ್ತು. ಅದು SIT ಅವರು ಬಂದಿರಲಿಲ್ಲ. ಆದರೆ ನಿನ್ನೆ ಯಾವಾಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅತ್ಯಾಚಾರದ ಆರೋಪದಲ್ಲಿ ಎಫ್ಐಆರ್ ದಾಖಲಾಯಿತು, ಇವತ್ತು SIT ಅವರು ಇವತ್ತು ಏನು ಹಾಸನದ ಪ್ರಜ್ವಲ್ ರೇವಣ್ಣ ಅವರ ನಿವಾಸಕ್ಕೆ ಬಂದು ಸ್ಥಳ ಮಹಜರು ಅಂದರೆ ಏನು ಸಂತ್ರಸ್ತೆ ಇದ್ದಾರೆ ಆ ಸಂತ್ರಸ್ತೆಯನ್ನು ಸಹ ಕರ್ಕೊಂಡ್ಬಂದು ಪ್ರಜ್ವಲ್ ರೇವಣ್ಣ ಅವರ ನಿವಾಸವನ್ನು ಒಂದು ಪರಿಶೀಲನೆ ಮಾಡ್ತಾರೆ ಅಂತ. ಆದರೆ ಕಳೆದ ಒಂದು ವಾರದಿಂದನೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ನಿವಾಸ ಸಂಪೂರ್ಣ ಬೀಗ ಹಾಕಿದ್ದಂಥದ್ದು. ಆದರೆ ಇವತ್ತು ಬೆಳಿಗ್ಗೆಯಿಂದ ನಾವು ನೋಡ್ಬೋದು ಗೇಟಿನ ಮುಂಭಾಗದಲ್ಲಿ ಇದ್ದಂಥ ಪ್ರಜ್ವಲ್ ರೇವಣ್ಣ ಅವರ ನಿವಾಸದ ಗೇಟಿನ ಮುಂಭಾಗಕ್ಕೂ ಸಹ ಸಂಪೂರ್ಣವಾಗಿ ಬೀಗವನ್ನು ಹಾಕಿರುವಂಥದ್ದು ಒಂದು. ಯಾಕೆಂತಂದರೆ ಇವತ್ತು SIT ಅವರು ಯಾವಾಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅತ್ಯಾಚಾರದ ಆರೋಪ ಒಂದು ಎಫ್ಐಆರ್ ಆಗಿದೆ, ಹಾಗಾಗಿ ಇವತ್ತು SIT ಅವರು ಬರ್ತಾರೆ ಅಂತ ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಸಾಕ್ಷಿಗಳ ನಾಶನೂ ಆಗಬಾರ್ದು. ಮತ್ತು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಈಗಾಗಲೇ ಗೇಟನ್ನು ಸಂಪೂರ್ಣವಾಗಿ ಬೀಗ ಹಾಕಿರುವಂಥದ್ದು. ಇನ್ನೊಂದೇನು ಅಂತಂದರೆ ಕಳೆದ ಒಂದು ವಾರದಿಂದನೂ ಕೂಡ ಯಾವಾಗ ಪೆಂಡ್ರೈವ್ ಪ್ರಕರಣ ಹೊರಗಡೆ ಬಂತು ಅವತ್ತಿನಿಂದನೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ನಿವಾಸ ಸಂಪೂರ್ಣವಾಗಿ ಬೀಗ ಹಾಕಿರುವಂಥದ್ದು. ಆದರೆ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ನಿವಾಸದಿಂದನೇ ಅವರು ಜರ್ಮನಿಗೆ ತೆರಳಿದಂತೆ ದೇಶ ಬಿಟ್ಟು ಹೋಗಿದ್ದಾರೆ ಅನ್ನೋ ಒಂದು ಮಾತಿರುವಂಥದ್ದು. ಹಾಗಾಗಿ ಈ ಒಂದು ನಿವಾಸದಲ್ಲಿ ಇದ್ದಂಥ ಮೇಟಿ ಕುಟುಂಬ ಕೂಡ ಸುಮಾರು 15 ದಿನಗಳ ಹಿಂದೆಯೇ ಅವರು ಕೂಡ ಊರು ಬಿಟ್ಟಿರುವಂಥದ್ದೇ, ಅವರು ಕೂಡ ಹೋಗಿರುವಂಥದ್ದು. ಹಾಗಾಗಿ ಇವತ್ತು SIT ಅಧಿಕಾರಿಗಳು ಬಂದರೂ ಕೂಡ ಹೇಗೆ ಒಂದು ತನಿಖೆ ಮಾಡ್ತಾರೆ, ಹೇಗೆ ಸ್ಥಳ ಮಹಜರು ಮಾಡ್ತಾರೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂತಂದರೆ ಒಂದು ಕಡೆ ಮೇಟಿ ಅವರು ಇಲ್ಲ, ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಇಲ್ಲ. ಈಗ ಕೀ ಹೇಗೆ ಯಾರ ಹತ್ರ ಇದೆ ಅನ್ನೋದು ಕೂಡ ಈಗ ಪ್ರಶ್ನೆ ಮೂಡಿರುವಂಥದ್ದು. ಯಾಕೆಂತಂದರೆ ಇದು ಮಾಜಿ ಪ್ರಧಾನಿಗಳಿಗೋಸ್ಕರ 5 ವರ್ಷಗಳ ಹಿಂದೆ ಮಾಜಿ ಪ್ರಧಾನಿಗಳಿಗೋಸ್ಕರ ಸರ್ಕಾರನೇ ನಿರ್ಮಾಣ ಮಾಡಿಕೊಟ್ಟಿದ್ದಂಥ ಒಂದು ಸಂಸದರ ನಿವಾಸ ಇದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಸಂಸದ, ಯಾಕೆಂದರೆ ಅವರ ತಾತ ಆಗಿರೋದ್ರಿಂದ ಅವರು ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕೂಡ ಈ ಒಂದು ನಿವಾಸದಲ್ಲೇ ಇದ್ದರು. ಹಾಗಾಗಿ ಮಾಜಿ ಪ್ರಧಾನಿಗಳ ಅವರಿಗೋಸ್ಕರನೇ ಕಟ್ಟಿದಂಥ ನಿವಾಸ ಇದು. ಹಾಗಾಗಿ ಬೀಗ ಹೊಡೆದು ಒಳಗಡೆ ಹೋಗೋದು ಕೂಡ ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಒಂದು ಕಡೆ ಈಗ ಬೀಗ ಎಲ್ಲಿದೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಮತ್ತು ಮೇಟಿ ಅವರು ಇಲ್ಲ, ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರೇ ಬೀಗನ ತೊಗೊಂಡು ಹೋಗಿದ್ದಾರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕಾಡ್ತಿರುವಂಥದ್ದು. ಅಥವಾ ಬೀಗ ಬೇರೆ ಆ ಪೊಲೀಸರ ಕೈನಲ್ಲಿ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಇರುವಂಥದ್ದು. ಜೊತೆಗೆ ಮೇಟಿನೂ ಕೂಡ ಇಲ್ಲದಲ್ಲೇ ಇರುವಂಥದ್ದು. ಹಾಗಾಗಿ SIT ಅಧಿಕಾರಿಗಳು ಈಗಾಗಲೇ ಏನು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದ ಅನ್ವಯ ಈಗ ಸಂತ್ರಸ್ತೆಯೂ ಸಹ ಕರ್ಕೊಂಡ್ಬಂದು ಸ್ಥಳ ಮಹಜರು ಮಾಡೋಕ್ಕೆ ಈಗ ಮುಂದಾಗಿರುವಂಥದ್ದು. ಈಗ ತಕ್ಷಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ SIT ಅಧಿಕಾರಿಗಳು ಬರ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಆದರೆ ಬಂದಂಥವರು ಕೀನೇ ಇಲ್ಲದಲ್ಲೇ ಇರುವಂಥ ಮನೆಯಲ್ಲಿ ಹೇಗೆ ಒಂದು ಸ್ಥಳ ಮಹಜರು ಮಾಡ್ತಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಕಾಡ್ತಿರುವಂಥದ್ದು. ಸ್ಥಳ ಮಹಜರ್ಗೆ ಒಳಪಡಬೇಕಾಗಿರುವಂತಹ ಮತ್ತೊಂದು ಜಾಗ ಅಂತ ಹೇಳಿದ್ರೆ ಅದು ಸಂಸದರ ಮನೆ. ಸೊ ಇಲ್ಲಿ 15 ದಿನಗಳಿಂದ ಕೂಡ ಯಾವುದೇ ಚಟುವಟಿಕೆಗಳಾಗಿಲ್ಲ. ಆಮೇಲೆ ಇಲ್ಲಿ ಮನೆಯನ್ನು ನೋಡ್ಕೊಳ್ತಾ ಇದ್ದಂತಹ ಕುಟುಂಬ ಕೂಡ ನಾಪತ್ತೆ ಆಗಿರೋದು ನಾನಾ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಬಟ್ ಇವತ್ತು SIT ಅಧಿಕಾರಿಗಳು ಇಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನು ನಡೆಸ್ತಾರಾ ಇಲ್ವಾ ಅನ್ನೋದೇ ಕುತೂಹಲ.